ನೋಡಲಿ ಹಳಿ ಅಂದ್ರೆ ಕೊಡಿಸ್ತಾ ಇರೋದು ಸೀಮಂತಕ್ಕೆ. ಅತ್ತೆ ಅವ್ರಿಗೆ ನೈಟಿ ತಗೋತಾ ಇದೀವಿ, ನೀವು ನಾನು ತಗೋತಾ ಇದ್ದೀವಿ. ಫುಲ್ ತೋರಿಸ್ತೀನಿ ತಗೋಬೇಡಿ. ನೋಡಿ ಗೈಸ್, ನೋಡಿ ಈ ಕಲರ್ ಇಲ್ಲೆಲ್ಲ ಹಿಂಗೆ ಇದಾಗಿದೆ. ಅದನ್ನ ದೊಡ್ಡಿ ಚಿಕ್ಕಿ ನೋಡಿ ಗೈಸ್, ಕಾಸ್ಟ್ಯೂಮ್ ಚೇಂಜ್ ಆಲ್ರೆಡಿ. ಅಕ್ಕನ ಮನೆಗೆ ಬಂದಿದ ತಕ್ಷಣ ಬೆಂಗಳೂರು ಟು ಮೈಸೂರು, ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಊರು, ಊರು ಟು ಬೆಂಗಳೂರು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮರನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕೆ ನಿಶಾ ಗೈಸ್, ಇವರೆಲ್ಲ ಅರ್ಲಿಯರ್ ಡೇಸಲ್ಲಿ ನಾರ್ಮಲ್ ಆಗಿ ಪಬ್ಲಿಕಲ್ಲೆಲ್ಲ ವ್ಲಾಗ್ ಮಾಡ್ತಾ ಇದ್ಲು. ಈಗ ನಾಚಿಕೆ ಅಂತೆ ಗೈಸ್ ಈ ಥರ ಎಲ್ಲ ಜನಗಳ ಮಧ್ಯೆ ವ್ಲಾಗ್ನ ಮಾಡೋಕ್ಕೆ. ದುಡ್ಡ ಅಷ್ಟೇನಾ? ಸೊ ಗೈಸ್, ಈಗ ನಮ್ಮ ಮುದುಗೌಡ ಅವರ ಸೀಮಂತಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೀರೆ ಸರ್ಚಲ್ಲಿದ್ದಾರೆ, ನೋಡ್ತಾ ಇದ್ದೀರಾ? ನೀವು ಸೀರೆ ಉಡ್ತೀರಾ? ಲೆಹಂಗಾ ಹಾಕಲ್ವಾ? ಡಿಪ್ರೆಷನ್ ಲೆಹಂಗಾ ಹಾಕಲ್ವಾ? ಅಂತ ಕೇಳ್ತಾವ್ನೆ. ಸೊ ನಮ್ಮ ಗೌರಮ್ಮ ಅವ್ರಿಗೆ ಒಂದು ಸೀರೆ ಸರ್ಚಿಂಗ್ ಅಲ್ಲಿ ಇದ್ದಾರೆ. ಅಮ್ಮ ಸಾಕ್ಸ್ ಹಿಡ್ಕೊಂಡು ಕೂತಾರೆ. ನಾನು ಹೇಳ್ತಾ ಇದ್ದೀನಿ ಎಂಗೇಜ್ಮೆಂಟ್ ಅಲ್ಲಿ ಹುಟ್ಟಿದ್ಯಮ್ಮ ಬೇಡ ಅಂತ. ಸೊ ಅವ್ರಿಗೇನಾದ್ರು ತೆಳ್ಳಗಿರ್ಬೇಕು, ಸೀರೆ ರಗ್ಗಂಗ್ ಬೇಡ ಅಂತ. ಆಲ್ರೆಡಿ ಅದೆರಡು ಅವೆರಡನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಎರಡು ಒಂದೇ ಕಲರ್ ಆಗ್ಲಿವಾ? ಇದು ಒಂದೇ ಕಲರೇ, ಡಿಸೈನ್ ಬೇರೆ. ಡಿಸೈನ್ಸ್ ಬೇರೆ. ಇದರಲ್ಲಿ ಬುಟ್ಟ ಬುಟ್ಟ ಇದೆ, ಇದರಲ್ಲಿ ಹೂವು ಇದೆ. ಬೇಕಾದ್ರೆ ಯಾವ್ದಾವ್ದು ಎಳೆ ಎಲ್ಲೆಲ್ಲಿದೆ ಅಂತಾನೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ. ಆ್ಯಂಡ್ ಸ್ವಾತಿ ಅವರು ಕೂಡ ಒಂದು ಸ್ಯಾರಿ ತಗೋತಾ ಇದ್ದಾರೆ. ತಗೋಬೇಕಣಪ್ಪ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಇವರಿಬ್ರದ್ದು ಜಟಾಪಟಿ ನಡೀತಿದೆ ಗೈಸ್. ಅವರು ನಿಶಾ ರವೀಂದ್ರ ಅವರ ಔಟ್ಫಿಟ್ಟು ನೀವು ಸೀಮಂತದಲ್ಲಿ ನೋಡಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಡಿಸೈನರ್ ಕೈಲಿ ಹೊಲ್ಸ್ಕೊತಾ ಇದ್ದಾರೆ ಗೈಸ್. ಸೊ ಅವರು ಇವ್ರಿಗೆ ಬಕ್ರ ಮಾಡ್ತಾ ಇದ್ದಾರೆ. ಇಲ್ಲ ಅಣ್ಣ, ಎಲ್ಲರದು ಒಂದೇ ತರ ಬೇಡ. ನನ್ನ ತಂಗಿ ಡಿಫ್ರೆಂಟ್ ಆಗಿ ಕಾಣ್ಲಿ ಅಂತ ಸೀರೆ ಉಟ್ಕೊಂತಿದ್ದೀನಿ. ಅವಳು ಒಪ್ತಾ ಇಲ್ಲ, ಸೀರೆ ಹಾಕೊಳಪ್ಪ, ಚೆನ್ನಾಗಿ ಕಾಣಿಸ್ತೀಯಾ? ನಿಶಿನ್ ಮೈಂಡ್ ವಾಯ್ಸು. ಅವಳು ಸೀರೆ ಉಟ್ಕೊಬಿಟ್ರೆ ಯಾರು ಬಂದು ಹುಡುಗಿನ ಕೇಳ್ಬಿಡ್ತಾರೆ. ನಮ್ಮ ಅಂಕಲ್ ಬೇರೆ ಮದುವೆ ಮಾಡಕ್ ರೆಡಿ ಆಗವ್ರೆ. ರೆಡಿನಾ? ರೆಡಿ ಅಷ್ಟೇ ಗೈಸ್. ಯಾವ್ದು ತಗೋತಾರೆ ಏನು ಅಂತೆಲ್ಲ ತೋರಿಸ್ತೀವಿ, ಬನ್ನಿ. ನಮ್ಮ ಅಮ್ಮಂಗೆ ಎಂಥ ಕಾಸ್ಟ್ಲಿ ಸೀರೆ ತೊಗೊಂಡ್ರು ತಲೆ ಮೇಲಿರೋ ವೈಟ್ ಕೂದಲು ಮಾತ್ರ ಹೋಗಲ್ಲ ಗೈಸ್. ಅಲ್ವಾ ಅಕ್ಕ? ಸೀರೆ ಮೇಲೆ ಸೀರೆ ಓಡಿಸ್ತಾ ಇದ್ದಾರೆ ನೋಡುವ ಗೈಸ್ ಹೆಂಗೆ ಕಾಣಿಸ್ತಾರೆ ಅಂತ. ಮುದುಗೌಡಗೆ ಹೇಳ್ತಾ ಇದ್ದೀನಿ ಗೈಸ್, ತಾಯಿ ಮನೆಯಿಂದ ಒಂದು ಸೀರೆ ತಗೋ ಅಂತ. ಆದರೆ ಬೇಡ ಅವಳ ಮದುವೆಲೇ ಯಾವುದೋ ಒಂದು ಸೀರೆ ತೊಗೊಂಡಿದ್ಲಂತೆ, ಅದನ್ನೇ ಹಾಕೊತೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಬಟ್ ನಾನು ಒಂದು ಸೀರೆ ತಗೋ ಅಂತ ಹೇಳ್ತಾ ಇದ್ದೀನಿ. ತಗೊಳ್ಳಿ ಮೇಡಮ್. ಮುದುಗೌಡ ಅವರೇ, ತಗೋಬೋದು ನೀವು ತಾಯಿ ಮನೆ ಕಡೆಯಿಂದ. ನೋಡೋಣ ಇರಿ, ಆಯ್ತು, ಓಕೆ. ನಿಮ್ಗೆ ಇಷ್ಟ ಬಂದಿದ್ದು ತಗೊಳ್ಳಿ. ಇತ್ತಗೋತಾಳೆ ಅಣ್ಣ. ಯಾವುದಪ್ಪ? ಇಲ್ಲ ಇಲ್ಲ ಇಲ್ಲ, ಇವಳು ಹಿಡ್ಕೊಂಡು ತೋರ್ಸು ತಗೊಂಡೋಗಿ ಎಲ್ಲ ನೀಟಾಗಿ ತೋರಿಸ್ಬಿಡು. ಸೊ ಗೈಸ್, ಇದು ನಿಶಾ ಇಷ್ಟಪಟ್ಟಿದ್ದಾರೆ, ಇದು ಬೇಕೇ ಬೇಕಂತೆ. ಆದ್ರೆ ಇದನ್ನ ಸೀಮಂತಕ್ಕೆ ಹಾಕೊಳ್ಳಲ್ವಂತೆ. ಫುಲ್ ತೋರಿಸ್ತೀನಿ ತಗೋಬೇಡಿ. ನಾನು ತಗೊಳ್ಳೋದೇ ಇಲ್ಲ. ನೋಡಿ ಗೈಸ್, ನೋಡಿ ಈ ಕಲರ್ ಇಲ್ಲೆಲ್ಲ ಹಿಂಗೆ ಇದಾಗಿದೆ. ಅದನ್ನ ತಗೋತೀನಿ ಅನ್ಕೊಂಡು ನಿಂತೋಳೆ ನೋಡಿ. ಆದ್ರೆ ಸೀಮಂತಕ್ಕೆ ಹಾಕೊಳ್ಳಲ್ವಂತೆ. ಮಧು ನಾಮಕರಣಕ್ಕ, ಪಾಪು ನಾಮಕರಣಕ್ಕ. ಪಾಪು ನಾಮಕರಣ. ನಮ್ಮ ಅಮ್ಮನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಸೀರೆ ಮೇಲೆ ಸೀರೆ ಉಡ್ಸಿ. ಮಧು, ನಮ್ಮ ಅಮ್ಮನೇ ಸೀಮಂತ ಇದ್ದ ದಪ್ಪ ಕಾಣಿಸ್ತೇವೆ. ಒಂದು ರೌಂಡ್ ದಪ್ಪ ಆಗ್ಬಿಟ್ಟಿದ್ಯಾ ಕಣಮ್ಮ. ಸ್ಟಿಫ್ ಆಗಿ ಉಟ್ಕೊಂಡ್ರೆ ಇದೇನು ಕುರ್ಸ್ಟೆಲ್ಲ ಉಡ್ಸ್ತಾ ಇದ್ದೀರಾ? ಬ್ಲೌಸಾ? ಚೆನ್ನಾಗೈತೆ ಸೀರೆ. ಫ್ರೀ ಶೂಟ್ ನಡೀತಿದೆ. 3, 2, 1 ಗೋ. ಮೇಡಮ್, ಈ ಸ್ಯಾರಿ ಎಷ್ಟು? 5000 ಮೇಡಮ್. 5000. ಒಂದು ನಿಮಿಷ. ಹಲೋ ರೀ, ಇಲ್ಲೊಂದು 10,000 ಸ್ಯಾರಿ ನೋಡಿದ್ದೀನಿ, ಅಕೌಂಟ್ಗೆ ಹಾಕ್ಬಿಡಿ. ಮೇಡಮ್ ಇದು 10,000 ಅಲ್ಲ, 5,000. ದಿಸ್ ಈಸ್ ಯುವರ್ ಬಿಸ್ನೆಸ್, ದಿಸ್ ಈಸ್ ಮೈ ಬಿಸ್ನೆಸ್. ಗೈಸ್, ನಮ್ಮ ಅಮ್ಮಂಗೆ ಒಂದು ಸೀರೆ ಸೆಲೆಕ್ಟ್ ಆಗಿದೆ. ಇಷ್ಟ ಆಯ್ತೇನಮ್ಮ? ಚೆನ್ನಾಯ್ತಾ? ಇಲ್ಲಿ ಹೆಣ್ಮಕ್ಳುಗಳಿಗೆಲ್ಲ ತಗೋಬೋದು ಗೈಸ್. ಬಾಯ್ಸ್ತು ಇದೆಯಾ ಇಲ್ಲಿ? ಇದೆ ಸರ್. ಪಂಚೆ ಶರ್ಟ್ ಬಿಟ್ರೆ ಬೇರೆ? ಶರ್ಟ್ ಪೀಸು, ಪ್ಯಾಂಟ್ ಪೀಸು. ಆ ಥರನಾ? ನಾವು ಡಿಸೈನರ್ ಹಾಕೋತೀವಿ ಗೈಸ್. ನಿಶಿಂಗ್ ಕಾಂಪಿಟೇಟ್ ಕೊಡಬೇಕಲ್ಲ. ನಾನೇನಂತ ಅನ್ಕೋತಾ ಇದ್ದೀನಿ ಅಂತಂದರೆ, ಏನು ಅಂತಂದರೆ ಮಧು ಥರ ನೀವು ಸೀರೆ ಉಡೋಕ್ಕಾಗಲ್ಲ.
ಅವಳಿಗೆಲ್ಲ ಹೊಟ್ಟೆ ಎಲ್ಲ ಬಂದ್ಬಿಟ್ಟಿದೆ. ನಾನು ಮತ್ತು ನಮ್ಮ ಭಾವ ಟ್ಯೂನಿಂಗ್ ಆಗೋಣ ಅಂತ, ಸೇಮ್ ಡ್ರೆಸ್ಸು ಸೇಮ್ ಡಿಸೈನಿಂಗು ವಿತ್ ಡಿಫ್ರೆಂಟ್ ಕಲರ್ ಹೌದಾ? ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಇವಾಗಿನ್ನೂ ನಾನು ಸ್ಯಾರಿ ತಗೊಂಡಿಲ್ಲ. ಮಮ್ಮಿ ಈ ಥರ ತಗೊಳ್ಳ ಇಲ್ಲ ಅಂದ್ರೆ ಮೈಸೂರು ಸಿಲ್ಕ್ ತಗೊಳ್ಳ ಪ್ಯೂರ್? ಈ ಥರ ತಗೋಬೇಕಾ? ನಂಗೆ ಎಷ್ಟೊಂದು ಜನ ಅದು ಈ ಥರದ್ದು ತಗೊಳ್ಳಿ ಅಂತ ಇದ್ದಾರೆ. ಯಾವುದು ಕಾಂಚೀಪುರಂ ಥರ ಸಿಲ್ಕು ಇವಳಿಗೆ ಈಸಿ ಆಗುತ್ತೆ ಅವತ್ತೊಂದು ದಿನ, ಬಟ್ ನೋಡೋದಕ್ಕೆ ಸಿಂಪಲ್ ಅನ್ಸುತ್ತೆ. ನಿಶಾ ಮಿನ್ಸ್ತಾರೆ ಗೈಸ್. ಸೀಮಂತದಲ್ಲಿ ಫುಲ್ ಐಪ್ ಕೊಡ್ತಾ ಇದೀನಿ, ನೋಡೋಣ ಅದು ಯಾವ ಥರ ಡ್ರೆಸ್ ಹಾಕ್ತಾರೆ ಅಂತ. ಫೋನ್ ನೋಡಿ ಇಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಅಲ್ಲ ಗೊತ್ತಿಲ್ಲ, ನನಗೆ ಜಾಬಲ್ಲಿ ಹಾಕೋತೀನಿ. ನೋಡೋಣ, 2 ಫೋನ್ ಇಲ್ಲೇ ಇತ್ತು. ಏಕೆ ಯಾಕವ ಏನು ಸೀರೆ ಹುಚ್ಚು ನಿನಗೆ? ಸಾಕಲ್ಲ? ಚೆನ್ನಾಗೈತೆ, ಆಹಾ, ಕಲರ್ ನೋಡೋ ಕಲರ್ ಜಾತ್ರೆ. ಮೂಟ್ ಬಾಟು ಬರೀ ಇಂಥವೇ ಅವಲ್ಲಮ್ಮ ನಿನ್ನ ಹತ್ರ. ಒಟ್ಟಿನಲ್ಲಿ ಈಗ ಸಿಂಪಲ್ ಸೀರೆ ಅವರು ಅಜ್ಜಿಗೆ ತಗೋತಿದ್ರೆ ಇವ್ರಿಗೂ ಇದು ಬೇಕು. ಚೆನ್ನಾಗೈತಿ ಇದು. ಎಷ್ಟೇ ಗೊತ್ತಿಲ್ಲ. ಕಲರ್ ಆಗಿದೆಯಲ್ಲ, ಹಾಂ, ಮನೆದ ಉಟ್ಕೊಳಕ್ಕ ಕಲರ್ ಆಗಿದೆಯಾ? ಯಾರು ಹಾಕೋತಿಯಲ್ಲ ನೀನು? ಅಲ್ಲಿ ನೋಡಲ್ಲಿ ನಿಮ್ಮ ಮಗಳು ಹಳ್ಳಿ ಇಬ್ಬರು ಕಿತ್ತಾಡ್ತಾವ್ರೆ, ನಾನು ಕೊಡ್ತೀನಿ ಅಂತ. ನೋಡಿ ಗೈಸ್, ನಮ್ಮ ಅಮ್ಮಂಗೆ ಎಷ್ಟು ರೂಪಾಯಿ ಇದು ರೇಟ್ ಹೇಳ್ಬೋದಾ? 600 ಅಂತೆ. ಇದಾಕೋತೀಯ ಸೀಮಂತಕ್ಕೆ? ಆಮೇಲೆ ಇಲ್ಲಿ ನೋಡಲಿ ಹಳಿ ಅಂದ್ರೆ ಕೊಡಿಸ್ತಾ ಇರೋದು ಸೀಮಂತಕ್ಕೆ. ಕಾಫಿಗೆ ಇಳಿದೀವಿ ಗೈಸ್, ಕಾಫಿ ಬರ್ತಿದೆ, ಕಾಫಿ ಕುಡಿಯುವ. ಸ್ವಲ್ಪ ತಲೆ ಬಿಸಿ ಆಗಿದೆ ನನಗೆ. ಏನು ನೀನು ಕುಡಿಯಂಗಿಲ್ಲ? ಟೀ ಕುಡಿತಿ? ಟೀ ಕುಡಿತೀನಿ, ಕಾಫಿ ಕುಡಿಯಲ್ಲ. ಗಮ್ ಅಂತ ಐತೆ ಗೈಸ್ ಇಲ್ಲಿ ಕಾಫಿ. ಅದಕ್ಕೆ ಕಾಫಿ ತರಕ್ಕೆ ಇಲ್ಲ ಕಣಪ್ಪ, ಇಲ್ಲೇ ಮಾಡ್ತಾರೆ ಕಸ್ಟಮರ್ಸ್ಗೆ. ಅಣ್ಣ ಒಂದು ಕಾಫಿ ಟೀ. ನೀವು ಬರ್ತಿರೋ ಕಾರಣ ನಮ್ದು ಕಾರಣ ಇದೆ. ಅತ್ತೆ ಅವ್ರಿಗೆ ನೈಟಿ ತಗೋತಾ ಇದೀವಿ, ನೀವು ನನಗೆ ತಗೋತಾ ಇದೀವಿ. ನೀನೇ ದುಡ್ಡು ಕೊಟ್ಟು ತಗೋಬೇಕು. ಯಾಕೆ ತಗೋಬೇಕು? ಮಗಳಿಲ್ವಾ ಮಗಳಿಲ್ವಾ? ಗೈಸ್, ನಿಶುಂಗೆ ಕಂಪ್ಲೇಂಟ್ ಹೇಳ್ತಾ ಇರೋದು. ನಿಶಾ ಮನೆಗೆ ವಾರಕ್ಕೆ 3 ಸತಿ ಬಟ್ಟೆಗಳು ಬರ್ತವೆ, ನಾನು ಅದಕ್ಕೆ ಕರ್ಕ ಬಂದವ್ರೆ ಉಡಾಯಿಸ್ಬಿಡ್ತೀನಿ ಅಂತ. ನಾನ್ ತಗೋತೀನಿ, ನಾನ್ ಯಾಕೆ ಸುಮ್ಮನಿರ್ಲಿ ಅಂತ. ಒಂದೊಂದು ಫ್ಲೋರಲ್ಲೂ ಏನೇನೈತೆ ಐಟಮ್ಗಳು ಎಲ್ಲ ತಗೋತಾವ್ರೆ ಗೈಸ್. ಅಲ್ಲಿ ಅಜ್ಜಿಗೆ ಲಂಗ ತಗೊಳಕ್ ಹೋದ್ವಿ, ಪೆಟಿಕೋಟ್ನ ಅಲ್ಲೂ ತಗೊಳ್ಳಿ. ಪಾಪ ನಮ್ಮಮ್ಮ ಯಾವತ್ತೂ ಏನೋ ಆಸೆ ಪಟ್ಟು ತಗೊಳಲ್ಲ, ಸುಮ್ಮನೆ ರೇಗಿಸ್ತಾರೆ ನಮ್ಮಮ್ಮನ್ನ ಅಷ್ಟೇ. ಇಷ್ಟೊಂದು ಆಕ್ಟಿವ್ ಆಗಿ ಯಾವತ್ತೂ ಇರ್ಲಿವಲ್ಲ ಇವತ್ತು ಅವರೇ ಅಂತ. ಬನ್ನಿ ಗೈಸ್, ನಾವು ಅಮ್ಮಂಗೆ ನೈಟಿ ಅಂತಾನೆ ಇದ್ರು. ನೈಟಿ ಕೊಡ್ಸುವ. ಏನ್ ದೊಡಮ್ಮ ಸಮಾಚಾರ? ಆರಾಮ? ಬಜ್ಜಿ ಮಾಡ್ತಾ ಇದ್ದ ದೊಡ್ಡಮ್ಮ. ಬಜ್ಜಿ ಮಾಡ್ತಾ ಇದೀವಿ. ದೊಡ್ಡಮ್ಮ ಅನ್ನಕ್ ಇಷ್ಟ ಆಗಲ್ಲಪ್ಪ. ದೊಡ್ಡಿ ನನ್ನಿಂದ ಯಾರೋ ಅಂತ ಇದ್ರು, ನಮ್ಮ ಹುಡುಗಿನ ನಂಜಕ್ಕನ ಮಗಳು. ನಾವೆಲ್ಲ ದೊಡ್ಡಿ ಅನ್ನೋದನ್ನ ನೋಡಿ ಅವ್ರ ಮನೇಲೂ ಅವ್ರನ್ನ ದೊಡ್ಡಿ ಅಂತ ಕರೀತಾರೆ. ದೊಡ್ಡಿ ಚಿಕ್ಕಿ ನೋಡಿ ಗೈಸ್, ಕಾಸ್ಟ್ಯೂಮ್ ಚೇಂಜ್ ಆಲ್ರೆಡಿ. ಅಕ್ಕನ ಮನೆಗೆ ಬಂದಿದ ತಕ್ಷಣ ಅಕ್ಕನ ಮನೆಗೆ ಬಂದ್ರಲ್ಲ, ಫುಲ್ ಖುಷಿ ಜೋಶ್. ಯಾರ್ದು? ರಾಮನಗರದಲ್ಲಿ ಒಂದು ಗುರುಪ್ರವೇಶ ಇತ್ತು. ಯಾರು ಇಲ್ಲ, ನಮ್ಮ ಅಕ್ಕನಿಲ್ಲ, ನಮ್ಮ ಅಪ್ಪ ಇಲ್ಲ, ಯಾರು ಇಲ್ಲ, ಮನೆ ಖಾಲಿ ಹೊಡಿತೈತೆ. ಈಗಿಲ್ಲ ಶ್ರೀಹರಿ ಅವ್ರ ಅಪ್ಪಾಜಿ ಜೊತೆ ಹೋದ. ನಮ್ ದೊಡ್ಡಪ್ಪ ಬರ್ತಾರೆ ನೋಡಿ. ಮನೇಲಿ ಇಬ್ರು ಹೆಣ್ಮಕ್ಳು ಇದ್ರೆ ಮದುವೆ ಮಾಡಿ ಕಳ್ಸಿದ್ಮೇಲೆ ತುಂಬಾ ಬೋರ್ ಆಯ್ತಾ ಇರುತ್ತೆ. ಶ್ರೀಹರಿ ಒಬ್ಬ ಇದ್ಬಿಟ್ರೆ ಹಾ, ಯಾವ ಹೆಣ್ಮಕ್ಳು ಬೇಡ, ಯಾರು ಬೇಡ. ಮೇಲ್ಗಡೆ ಒಂದು ಪಾಪು ಇದೆ, ಅವನೇ ಸಾಕು ಆಟ ಆಡ್ಕೊಂಡು. ಒಳ್ಳೆ ಹಾ, ಮಮ್ಮಿನ ಕೇಳ್ದೆ ಅಂತ ಹೇಳು. ಮೋಟ ಏನೋ ಸಮಾಚಾರ? ಬಾಯ್ ಮಾಡು ಚಿನಿ. ನಮ್ಮ ಹೆಸ್ರನ್ನೆಲ್ಲ ಮರ್ತ್ಬಿಟ್ಟಿದ್ಯಲ್ಲ ಹೆಂಗೋ? ಯೂಟ್ಯೂಬ್ ಅಲ್ಲಿ ಬತ್ತಿ ಆಯ್ ಮಾಡು. ಆಯ್ ಮಾಡಿಲಿ, ಆಯ್ನು ಮಾಡು. ಯಾವ್ದೋ ಗ್ಯಾಂದಲ್ವನೇ ಬಿಡಿ. ನೋಡಮ್ಮ ಬರೋದಾ? ಬನ್ನಿ ಮನೆಗೆ ಯಾವಾಗಾದ್ರು. ಗೈಸ್, ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬರ್ತಾ ಇರ್ತೀವಿ. ನಮ್ಮ ದೊಡ್ಡಮ್ಮ ಅಂತೂ ನಮ್ಮ ಮನೆಗಂತೂ ಎಂಟ್ರಿ ಕೊಡಲ್ಲ. ಬಂದಿಲ್ವಾ ಈಗ? ಬೆಂಗಳೂರಿಗೆ ಯಾವಾಗ ಬಂದಿದ್ದೀರಾ ನೀವು? ನಿಮ್ಮ ಮನೆಗೆ ಬಂದಿರ್ಲಿಲ್ವಾ? ಬಂದಿಲ್ಲ. ಒಂದೇ ಸಲ, ಅದು ಮನೆಗೆ ಸ್ಟಾರ್ಟಿಂಗ್ ಹೋದಾಗ ಪೂಜೆಗೆ. ಅವಾಗ ಬಂದಿದ್ರು. ಬನ್ನಿ ದೊಡ್ಡಪ್ಪನ ಕರ್ಕೊಂಡು ಫ್ರೀ ಮಾಡ್ಕೊಂಡು. ಓಕೆ, ಮುಂದೆ ಕೊಡೋರೆ ಬರೋದಾ? ಬಾಯ್. ಅವ್ರು ಬೆಂಗಳೂರಿಗೆ ಹೋಗ್ತಾ ಇದ್ರೆ ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಆ್ಯಂಡ್ ಏನು ಆಂಟಿ ಮತ್ತು ಅಜ್ಜಿದರಿಗೆಲ್ಲ ಬಟ್ಟೆ ಕೊಡ್ಸಾಯ್ತು. ಈಗ ನಮಗೆ ಯಾವಾಗ? ಬನ್ನಿ ಮೈಸೂರು ಕಡೆ ಬನ್ನಿ. ಓಕೆ, ಗಿರ ಅಂತ ಮಿಂಚಬೇಕು ಅಂಥದ್ದು. ಹಾಂ, ಅಜ್ಜಿ ಅಮ್ಮ ಆಂಟಿ ಅಂದ್ರೆ ಅಲ್ಲಿ ಅವರು ನಮ್ಮ ಅತ್ತೆ ಅಮ್ಮ ಅಜ್ಜಿ ಎಲ್ಲರಿಗೂ ಆಯಿತು. ಈಗ ಅಣ್ಣಂಗೆ ಲೇಟಾಗಿ ಕೊಡ್ಸೋರು ಲೇಟೆಸ್ಟಾಗಿ ಕೊಡ್ಸೋಣ ಅಂತ. ಸೊ ಗೈಸ್, ಈಗ ಅವರು ಮೈಸೂರಿಗೆ ಹೊಡ್ತಾರೆ, ನಾವು
ಬೆಂಗಳೂರಿಗೆ ಹೋಗ್ತೀವಿ. ಬನ್ನಿ ಹೊರಡುವ. ನನ್ನ ಕಾರು ಆಲ್ಮೋಸ್ಟ್ 44,000 ಕಿಲೋಮೀಟ್ರ್ ಓಡಿದೆ. ಬಟ್ ಈ ರೋಡಲ್ಲೇ ಆಲ್ಮೋಸ್ಟ್ 80% ರನ್ ಆಗಿರೋದು ಗೈಸ್. ಬೆಂಗಳೂರು ಟು ಮೈಸೂರು, ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಊರು, ಊರು ಟು ಬೆಂಗಳೂರು. ಭಯಂಕರ ಓಡಿಸ್ಬಿಟ್ಟಿದ್ದೀನಿ ಈ ರೋಡಲ್ಲಿ. 80% ಇಲ್ಲೇ ರನ್ ಆಗಿರೋದು. ಇನ್ನೂ ಇಲ್ಲಿ ಬಿಡದಿ ಹತ್ರ ಇದ್ದೀವಿ. ಯಾಕೋ ಗೊತ್ತಿಲ್ಲ ಗೈಸ್, ಬೆಳಗ್ಗೆಯಿಂದನೂ ನನಗೆ ಒಂಥರ ನಿದ್ದೆ ಮೂಡು, ಫೀಲಿಂಗ್ ಸ್ಲೀಪಿ ಥರ ನಾನೇ. ಹಂಗೆ ರಾಮನಗರದಲ್ಲಿ ಒಂದು ಸ್ಟಾಪ್ ಹಾಕ್ಬಿಟ್ಟು ಊರಲ್ಲಿ ಉಳ್ಕೊಂಡು ಬೆಳಗ್ಗೆ ಹೋಗೋಣ ಬೆಂಗಳೂರಿಗೆ ಅಂತ ಅಂದ್ಕೊಂಡೆ. ಬಟ್ ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ತಾ ಇದ್ದೀನಲ್ಲ, ಹೊಡ್ಕೊಂಡು ಹೊಂಟೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಅಮ್ಮನಾರ ಕಾರ್ ಕಲ್ತಿದ್ರೆ ಅವ್ರಿಗಾರ ಕೊಡುವೆ ಓಡ್ಸೋಕ್ಕೆ. ಓ ಗೈಸ್, ನೀನೇ ಓಡಿಸ್ಕೊಂಡು ಹೊಂಟೋಗುವ. ಅದಕ್ಕೆ ಕಲೀಲಿಲ್ಲ. ನಾವು ಅಮ್ಮ ಯೂಶ್ವಲಿ ಫ್ರಂಟಲ್ಲಿ ಖಾಲಿ ಸೀಟ್ ಇದ್ರು ಕೂಡ ಬಂದು ಕುತ್ಕೊಳ್ಳಲ್ಲ. ಎಂತ ಕುತ್ಕೊಳ್ಳಲ್ಲ ಅಮ್ಮ? ಹೆಂಗೆ ಭಯನಾ? ಹೆಂಗೆ ಎದುರುಗಡೆ ಗಾಡಿ ಬರ್ತವೆ ಅಂತ ನೋಡಿ. ಈ ಥರನೂ ಇರ್ತಾರ ಜನ, ಎದುರುಗಡೆ ಗಾಡಿಗಳು ಈ ಥರ ಹತ್ತರಲ್ಲಿ ಹೋಯ್ತಾ ಇರ್ತಾವಲ್ಲ, ಅದು ನೋಡಿದ್ರೆ ಭಯ ಅಂತೆ. ನಾನು ಕಾರ್ ತಗೊಂಡಿದ್ದವಿಂದನೂ ಕೂಡ ಫ್ರಂಟಿಗೆ ಬಂದು ಕೂತ್ಕೊಂಡಿಲ್ಲ, ಖಾಲಿ ಇದ್ರೂ ಹಿಂದೆನೇ ಅವ್ರದ್ದು ಪ್ಲೇಸ್. ಓನರ್ ಅಲ್ವಾ ಗೈಸ್, ನಾವು ಡ್ರೈವರು, ಅವರು ಓನರು. ಬನ್ನಿ ಹೋಗುವ. ಇನ್ನೊಂದು ಅರ್ಧ ಗಂಟೆ ರೀಚ್ ಆಗ್ತೀವಿ, ಹೋಗಿ ಸಿಗ್ತೀವಿ ಗೈಸ್. ಈ ಗಾಡಿ ನೋಡಿ ಎಷ್ಟು ಹೈಟಾಗೈತೆ. ಇದೇನೋ ಎಷ್ಟು ಪಾಸಿಂಗ್ ಕೊಟ್ಟಿರೋದು ಆರ್ ಟಿ ಓದಲ್ಲಿ ಹೈಟಲ್ಲಿ. ಸ್ವಲ್ಪ ಇದ್ದಿದ್ರೆ ಟೋಲ್ದು ಬೋರ್ಡಿಂಗೇ ಟಚ್ ಆಗ್ಬಿಡ್ತಿತ್ತು. ನಮ್ಮ ಮದರ್ ಇಂಡಿಯಾ ಅವ್ರದ್ದು ಸೀಮಂತ ಶಾಪಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಮಕ್ಕದಲ್ಲಿ ನೋಡಿ ಫುಲ್ ಮಂದಹಾಸ. ಇಷ್ಟ ಆಯ್ತಾನಮ್ಮ? ಇಷ್ಟಕ್ಕೆ ಎಷ್ಟಾಗಿರ್ಬೋದು ಗೆಸ್ ಮಾಡಿ ಗೈಸ್. ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಏನು ತೊಗೊಂಡಿದ್ದೀವಿ ಅಂತ, ನೋಡ್ಕೊಂಡು ಗೆಸ್ ಮಾಡಿ. ಆಮೇಲೆ ಸೀರೆಯಲ್ಲೂ ಅಷ್ಟೇ 2 ಸೀರೆ ತೋರಿಸಿದ್ದೀವಲ್ಲ, ಅದರಲ್ಲಿ ಯಾವುದು ಚೆನ್ನಾಗಿದೆ ಅಂತಲೂ ಕೂಡ ಕಾಮೆಂಟ್ ಮಾಡಿ. ಈಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಹೊಟ್ಟೆ ಬೇರೆ ತುಂಬ ಹಸಿತಿದೆ. ನಮ್ಮ ಕಿಚನ್ ಕೂಡ ಯಾರೂ ಇಲ್ದೇ ಬಿಕೋ ಅಂತ ಇದೆ ಗೈಸ್. ನಮ್ಮ ಮನೇಲಿ ತರಕಾರಿಗಳೆಲ್ಲ ಖಾಲಿಯಾಗಿದೆಯಂತೆ. ಕ್ಯಾರೆಟ್ ಕ್ಯಾಪ್ಸಿಕಮ್ ಇಲ್ಲ. ಸೊ ಎಗ್ ರೈಸ್ ಮಾಡುವ ಕಾರ್ಯಕ್ರಮ ಬಂದಾಗಿದೆ. ನಾನೊಬ್ಬ ಹೋಟ್ಲಲ್ಲಿ ಬುಕ್ ಮಾಡ್ಕೊತೀನಿ. ಅಮ್ಮಂಗೆ ಊಟ ಬೇಡವಂತೆ. ಸೊ ಒಂದು ಒಳ್ಳೆ ಶಾಪಿಂಗ್ ಮುಗಿಸ್ಕೊಂಡು ಬಂದು ನಾವು ಅಮ್ಮಂದೆಲ್ಲ ಶಾಪಿಂಗೆಲ್ಲ ಮುಗಿತೀವಿ. ನೆಕ್ಸ್ಟ್ ನಮ್ಮ ಶಾಪಿಂಗ್ಗಳು. ದಿನಗಳು ಎಷ್ಟು ಬೇಗ ಕಳೀತೈತೆ ಅಂತಂದರೆ, ಹೆಂಗೆ ಬರ್ತೈತೆ ದಿನಗಳು ಅಂತಲೇ ಗೊತ್ತಾಯ್ತಲ್ಲ ಗೈಸ್. ಲಿಟ್ರಲಿ ಆಗಲೇ ನಾವು ಎಲ್ಲಿದ್ದೀವಿ ಅಂತಂದರೆ ಜೂನ್, ಅರ್ಧ ವರ್ಷ ಕಳೆದೇ ಬಿಟ್ಟಿದ್ದೀವಿ. ಮೊನ್ನೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ದಂಗೆ ಐತೆ ನನಗೆ. ಆಗಲೇ ಅರ್ಧ ವರ್ಷ ಮುಗ್ದೋಗೈತೆ. ಹೆಂಗೆ ಹೋಯ್ತೈತೆ ದಿನಗಳೇ ಅಂತ ಗೊತ್ತಾಯ್ತಲ್ಲ. ಇನ್ನೊಂದು 1.5 ತಿಂಗಳು 2 ತಿಂಗಳು ಸೀಮಂತನೂ ಬಂದ್ಬಿಡುತ್ತೆ. ಆಡ್ಕೊಂಡು ಬಂದ್ಬಿಡುತ್ತೆ. ಇನ್ನು ಕೆಲಸಗಳೆಲ್ಲ ಜಾಸ್ತಿ ಆಗುತ್ತೆ. ಎಸ್, ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ಸ್ಕೊಳ್ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಐ ವಿಲ್ ಟ್ರೈ ಟು ಡೂ ದ್ಯಾಟ್. ಬನ್ನಿ. ಟ್ರಯಲ್ ಆ್ಯಂಡ್ ಎರರ್ ನಡೀತಿದೆ. ನೈಟಿ ಸಾಕೇನಮ್ಮ? ಖುಷಿ ಬೆಜ್ಜಾನಾಗೋಯ್ತು. ಇನ್ನೊಂದು ವರ್ಷ ಕೇಳ್ಬೇಡ. 3 ನೈಟಿ 3 ವರ್ಷ. ಅಯ್ಯೋ ಇಷ್ಟ ಗೈಸ್. ಗುಡ್ ಮಾರ್ನಿಂಗ್ ಮೇಡಮ್. ನೀವೇನು ಇಷ್ಟೊಂದು ಬೇಗ ಎದ್ದೇಳೋದು ನೀವು? ಕೆಲಸ ಯಾರು ಮಾಡ್ತಾರೆ? ಇಂದ ಕಾಪಿ ಐತೆ ನೋಡು. ನಮ್ಮ ಅಮ್ಮ ಗೈಸ್, ನಾ ಇನ್ನೂ ಎದ್ದೇ ಇರಲ್ಲ. ನಮ್ಮ ಬೆಡ್ ರೂಮ್ಗಿನೇ ಕಾಫಿ ಬರುತ್ತೆ. ಥ್ಯಾಂಕ್ ಯು. ರೆಡಿಯಾಗಿ ಹೋಗಿ ಬ್ಲಾಗ್ ಮಾಡೋಣ ಇವತ್ತು. ಒಳ್ಳೆ ಭರ್ಜರಿ ಬ್ಲಾಗ್ ನಿಮ್ಮ ಜೊತೆ ಇವತ್ತು. ಏನೋ ಆಮೇಲೆ ಹೇಳ್ತೀನಿ, ಸರ್ಪ್ರೈಸ್. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಗೈಸ್, ನಮ್ಮ ಮನೇಲಿ ಅಮ್ಮ ಈ ಥರ ಇನ್ಸ್ಟೆಂಟ್ ಕಾಫಿ ಪುಡಿಯಲ್ಲಿ ಕುಡಿತಾ ಇರಲಿಲ್ಲ ತಾನೆ. ಬ್ರೂ ಅಲ್ಲ, ಫಿಲ್ಟ್ರ್ ಕಾಫಿ. ಅದು ಪುಡಿ ಎಲ್ಲ ಬಂದು ಸೋಸ್ತಾ ಇದ್ರಲ್ಲ, ಆ ಥರ. ಈಗ ಈ ಥರ ಕಾಫಿ ಪೌಡರ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ಅದನ್ನು ಕುಡಿಯೋಕ್ಕೆ ಆಗಲ್ಲ, ಆ ಥರ. ಆದರೆ ಇನ್ಸ್ಟೆಂಟ್ ಚೆನ್ನಾಗಿರುತ್ತೆ ಗೈಸ್. ನನಗೆ ಇನ್ಸ್ಟೆಂಟ್ ಇಷ್ಟ. ಬನ್ನಿ, ನಮ್ಮ ನಂದಿ ಬರ್ತಾಯಿದ್ದಾನೆ ಈಗ. ಅವನಿಗೆ ರಜಾ ಕೂಡ ಇದೆಯಂತೆ 1-2 ದಿನ. ಅವನಿಗೆ ರಜಾ ಇದ್ದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮ್ಮ ಮನೆಗೆ ಬರ್ತಾನೆ. ಆರಾಮಾಗಿ ಇಲ್ಲಿ ಚಿಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿರ್ಗಾ ಕಾರ್ಪೊರೇಟ್ ಲೈಫು. ಗೈಸ್, ನನ್ನ ಕೆಲಸಗಳ ಮಧ್ಯೆನೂ ವಾರಕ್ಕೆ 2 ದಿನ ಇದೊಂದು ಕೆಲಸ ನನಗೆ. ಕಲರ್ ಹಚ್ಚು ನಮಗೆ. ಅದು ಎಷ್ಟು ಬಿಳಿ ಕೂದಲು ಅಂತಲೇ ಗೊತ್ತಾಗಲ್ಲ ಗೈಸ್. ನೋಡುವ, ಈಗ ಹಚ್ಚಿದ್ದೀನಿ. ಏನು ಮಾಡೋದು? ತಲೆ ಬಳಸ್ಬಿಡಮ್ಮ. ನಿಮ್ಮ ಇದರಲ್ಲಿ
ವೈಟ್ ಕೂದಲು ನೋಡುವ ಅದೆಷ್ಟು ಕಲರ್ ಹತ್ತುತ್ತೆ ಅಂತ. ಇಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಾ ನೀವು? ಲೈಕ್, ಶೇರ್, ಕಮೆಂಟು ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್, ಅದು ನಿಖಿಲ್ ನಿಶಾ ವ್ಲಾಗ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್. ಲವ್ ಯು ಆಲ್. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಬಾಯ್.